ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ವಾಹನಗಳ ಗಾಜುಗಳು ಪುಡಿ ಮಾಡಿದ ಕಿಡಿಗೇಡಿಗಳು, ವಿವಿಧ ವಾಹನಗಳಲ್ಲಿ ಬ್ಯಾಟರಿಗಳು ಕಳ್ಳತನವಾಗಿರುವ ಶಂಕೆ. ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಾಗೇಪಲ್ಲಿ ವೃತ್ತದ ಸಮೀಪ ಘಟನೆ. ರಾತ್ರಿ ಕಿಡಿಗೇಡಿಗಳು ರಿಪೇರಿಗೆ ಬಂದಿದ್ದ ವಾಹನಗಳ ಗಾಜುಗಳನ್ನು ಪುಡಿ ಮಾಡಿದ್ದಲ್ಲದೆ ಬ್ಯಾಟರಿ ಹಾಗೂ ಸಿಸಿಟಿವಿ ಕ್ಯಾಮೆರಾಗಳನ್ನು ಕದ್ದುಕೊಂಡು ಹೋಗಿರುವ ಘಟನೆ ಚಿಂತಾಮಣಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಾಗೇಪಲ್ಲಿ ವೃತ್ತದ ಸಮೀಪವಿರುವ ಕಾರ್ ಗ್ಯಾರೇಜುಗಳಲ್ಲಿ ನಡೆದಿದೆ. ಬಾಗೇಪಲ್ಲಿ ವೃತ್ತದ ಸಮೀಪವಿರುವ ಆಜಾಂ ಯಾರಬ್ ಮುಕ್ತಿಯಾರ್ ಎಂಬುವವರ ಕಾರ್ ಗ್ಯಾರೇಜುಗಳಲ್ಲಿ ರಿಪೇರಿಗೆ ಬಂದಿದ್ದ ಟಾಟಾ ಸುಮೋ, ಟಾಟಾ ಎಸಿ ಸೇರಿದಂತೆ ವಿವಿಧ ಕಂಪನಿಗಳ ವಾಹನಗಳ ಗಾಜುಗಳನ್ನು ರಾತ್ರಿ ಸುಮಾರು 2 ಗಂಟೆಯ ಸಮಯದಲ್ಲಿ ಪುಡಿ ಮಾಡಿ ವಾಹನಗಳಲ್ಲಿ ಇದ್ದ ಬ್ಯಾಟರಿಗಳನ್ನು ಕಳ್ಳತನ ಮಾಡಿದ್ದಲ್ಲದೆ ಅಲ್ಲಿಯೇ ಸಮೀಪವಿರುವ ಟ್ರ್ಯಾಕ್ಟರ್ ಶೋರೂಮ್ನ ಸಿಸಿಟಿವಿ ಕ್ಯಾಮೆರಾಗಳು ಕಿತ್ತುಕೊಂಡು ಪರಾರಿಯಾಗಿದ್ದಾರೆ ಎಂದು ಕಾರ್ ಗ್ಯಾರೇಜಿನ ಮಾಲೀಕರು ತಿಳಿಸಿದ್ದಾರೆ. ಬೆಳಗ್ಗೆ ಕಾರ್ ಗ್ಯಾರೇಜ್ನಲ್ಲಿ ಕೆಲಸ ನಿರ್ವಹಿಸುವ ಮೆಕ್ಯಾನಿಕ್ ಗ್ಯಾರೇಜ್ ತೆಗೆಯಲು ಬಂದಾಗ ಗಾಜುಗಳು ಪುಡಿಯಾಗಿರುವ ದೃಶ್ಯಗಳು ಕಂಡುಬಂದು ಚಿಂತಾಮಣಿ ನಗರ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ಮುಟ್ಟಿಸಿದ್ದಾರೆ. ಮಾಹಿತಿ ಲಭ್ಯವಾದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇನ್ನು ರಾತ್ರಿ ನಡೆದಿರುವ ಘಟನೆಯಲ್ಲಿ ವಿವಿಧ ವಾಹನಗಳ ಬ್ಯಾಟರಿಗಳು ಕಳ್ಳತನವಾಗಿರುವ ಬಗ್ಗೆ ಶಂಕಿಸಲಾಗಿದೆ. तुम्हारे एरिया में हाँ इसका ना ब्लॉक को 20-20 ಚೆನ್ನಾಗಿ ಬಿಸಾಲಿ ದರೋಡೆ ಅಂತ ಮಾತಾಡ್ತಾ ಇದ್ದೀನಿ. ಇಲ್ಲಿ ಬಾಗೇಪಲ್ಲಿ ವೃತ್ತದಲ್ಲಿ ನಮ್ಮ ಗ್ಯಾರೇಜ್ ಇದೆ ಸರ್ಕಲಲ್ಲಿ. ರಾತ್ರಿ 10 ಗಾಡಿಗಳಿಗೆ ಕಲ್ಲು ತೂರಾಟ ಮಾಡಿದ್ದಾರೆ, ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ. ಬ್ಯಾಟ್ರಿಗಳು 3 ಗಾಡಿಗಳಲ್ಲಿ ತೆಗೆದಿದ್ದಾರೆ. ಮೊನ್ನೆ 2 ಗಾಡಿಗೆ ಹೊಡೆದಿದ್ದಾರೆ. ಆದಷ್ಟು ನೋಡಿಬಿಟ್ಟು ನಮ್ಮನ್ನು ಕಾರುಗಳೆಲ್ಲ ಡ್ಯಾಮೇಜ್ ಮಾಡಿದ್ದಾರೆ. ಎಲ್ಲ ಫ್ರಂಟು ಬ್ಯಾಕು ಎಲ್ಲ ಫುಲ್ ಡ್ಯಾಮೇಜ್ಗಳು ಮಾಡಿದ್ದಾರೆ. ಎಷ್ಟು ಲಾಸ್ ಆಗಿದೆ? 10,000 ಆಗಿರುತ್ತೆ. 10 ಗಾಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ, ಯಾರೋ ಕಿಡಿಗೇಡಿಗಳು. ನಾವು ಟೌನ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದೀವಿ. ಮತ್ತು 10 ಗಾಡಿಗಳು ಡ್ಯಾಮೇಜು 1.5 ಲಕ್ಷ ಮೇಲೆ ಆಗಿದೆ. ಎಲ್ಲ ರಿಪೇರಿ ಎಲ್ಲ ಮಾಡಬೇಕು. ಪಾರ್ಟಿಗಳ ಗಾಡಿಗಳು ತಂದಿಟ್ಟಿದ್ರೆ ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ. ನೈಟಲ್ಲಿ 2:15 ಮಾಡಿರೋ ಡ್ಯಾಮೇಜ್ ಇದು. ಮತ್ತು ಸಿ ರೂಮಲ್ಲಿ ಶೋರೂಮ್ದು ಒಂದು ಕ್ಯಾಮ್ರಾ ಕಿತ್ಕೊಂಡು ಹೋಗಿದ್ದಾರೆ. 2 ಕ್ಯಾಮ್ರಾ ಇದೆ, ಅದರಲ್ಲಿ ಅದೇ ಪೊಲೀಸವ್ರು ಬಂದಿದ್ದಾರೆ, ಎನ್ಕ್ವೈರಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಕಂಪ್ಲೇಂಟ್